ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಲ್ಕಿಯಾಗಿ ವಿಷ್ಣುವಿನ ಮರು ಜನನ. ಸ್ನೇಹಿತರೆ, ಕಲ್ಕಿಯ ಬಗ್ಗೆ ನಾವು ತಿಳಿಯಲೇಬೇಕಾದ ವಿಷಯಗಳಿವು. ಸ್ನೇಹಿತರೆ, ಮಹಾವಿಷ್ಣುವಿನ 10ನೇ ಅವತಾರವೇ ಕಲ್ಕಿ ಅವತಾರವೆಂದು ಹೇಳಲಾಗುತ್ತದೆ. ಭಗವಾನ್ ವಿಷ್ಣು ಕಲ್ಕಿಯಾಗಿ ಯಾವ ಸ್ಥಳದಲ್ಲಿ ಜನಿಸುತ್ತಾನೆ, ಕಲ್ಕಿಗೆ ಎಷ್ಟು ಪತ್ನಿಯರಿರುತ್ತಾರೆ, ಆತನ ಮಕ್ಕಳಾರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಕಲ್ಕಿ ಅವತಾರವು ಮಹಾವಿಷ್ಣುವಿನ 10ನೇ ಅವತಾರವಾಗಿದ್ದು, ಮಹಾವಿಷ್ಣುವಿನ ಜನ್ಮದಿನವನ್ನು ವಿಷ್ಣು ಕಲ್ಕಿ ಅವತಾರದಲ್ಲಿ ಹುಟ್ಟುವ ಮುನ್ನ ಆಚರಿಸಲಾಗುತ್ತದೆ. ಇದು ಕಲಿಯುಗದ ಕೊನೆಯಲ್ಲಿ ಮಹಾವಿಷ್ಣುವಿನ 10ನೇ ಮತ್ತು ಕೊನೆಯ ಅವತಾರವಾಗಿದೆ. ಪಾಪದ ಮಿತಿ ದಾಟಿದಾಗ ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಲು ಕಲ್ಕಿ ಭಗವಂತ ಕಲಿಯುಗದಲ್ಲಿ ಅವತರಿಸುತ್ತಾನೆ. ಶ್ರೀಮದ್ ಭಾಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿಯ ಅವತಾರವು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಸಂಧಿ ಅವಧಿಯಲ್ಲಿ ನಡೆಯುತ್ತದೆ. ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರದ ವಿಶೇಷ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಸ್ನೇಹಿತರೆ, ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮಹಾವಿಷ್ಣುವಿನ ಈ ಅವತಾರವು 64 ಕಲೆಗಳಿಂದ ತುಂಬಿರುತ್ತದೆ ಮತ್ತು ಭೂಲೋಕದಲ್ಲಿ ಪಾಪಗಳೇ ತುಂಬಿದಾಗ ಮಹಾವಿಷ್ಣು ಜನರ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುತ್ತಾನೆ. ಜನರು ಅವರಿಗೆ ವಿಧೇಯರಾಗುತ್ತಾರೆ ಮತ್ತು ಸದಾಚಾರದ ಮಾರ್ಗ ಮತ್ತು ಶುದ್ಧತೆಯ ಯುಗವನ್ನು ಅನುಸರಿಸಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ಕಲ್ಕಿ ಪುರಾಣವು ಕಲ್ಕಿ ಅವತಾರದ ಬಗ್ಗೆ ವಿವರವಾಗಿ ವಿವರಿಸುತ್ತದೆ. ಇದು ಮಹಾವಿಷ್ಣುವಿನ ಕೊನೆಯ ಅವತಾರ ಎಂದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ. ಭಾಗವತದ 12ನೆಯ ವಿಭಾಗದ 2ನೇ ಅಧ್ಯಾಯದಲ್ಲಿ ಕಲ್ಕಿ ಭಗವಂತನ ಅವತಾರದ ಕಥೆಯನ್ನು ವಿವರವಾಗಿ ಹೇಳಲಾಗಿದೆ. ಭಗವಂತನ ಈ ಅವತಾರವು ಕಳಂಕರಹಿತ ದೇವರ ಹೆಸರಿನಿಂದ ಪ್ರಪಂಚಾದ್ಯಂತ ತಿಳಿಯಲ್ಪಡುತ್ತದೆ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಶಾಂಬಲ ಗ್ರಾಮದಲ್ಲಿ ಇರುತ್ತದೆ. ಅವನ ಎಲ್ಲಾ ಸಹೋದರರು ದೇವರುಗಳ ಅವತಾರಿಗಳಾಗಿರುತ್ತಾರೆ. ಅವರು ಧರ್ಮವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತಾರೆ. ಕಲ್ಕಿಯ ತಂದೆ ಕಲಿಯುಗದಲ್ಲಿ ಮಹಾವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ. ಸ್ನೇಹಿತರೆ, ವೇದ ಮತ್ತು ಪುರಾಣಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರುತ್ತಾನೆ. ಅವನ ತಂದೆಯ ಹೆಸರು ವಿಶ್ವಯಶ್ ಮತ್ತು ತಾಯಿಯ ಹೆಸರು ಸುಮತಿಯಾಗಿರುತ್ತದೆ. ಸ್ನೇಹಿತರೆ, ಶ್ರೀರಾಮನ ಅವತಾರದಂತೆ ಕಲ್ಕಿ ದೇವರು ಸೇರಿದಂತೆ 4 ಸಹೋದರರು ಇರುತ್ತಾರೆ. ಅವರ ಹೆಸರು ಸುಮಂತ, ಪ್ರಜ್ಞಾ ಮತ್ತು ಕವಿ. ಯಜ್ಞವಲ್ಕನು ಕಲ್ಕಿ ದೇವರ ಪೂಜಾರಿ ಮತ್ತು ಪರಶುರಾಮರು ಆತನ ಗುರು. ಪರಶುರಾಮ ಮಹಾವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಅವರು ಅಮರತ್ವವನ್ನು ಹೊಂದಿದ್ದಾರೆ. ಪರಶುರಾಮನ ಸೂಚನೆಯಂತೆ ಕಲ್ಕಿ ಶಿವನಿಗೆ ತಪಸ್ಸು ಮಾಡಿ ದೈವಿಕ ಶಕ್ತಿಯನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಭಗವಾನ್ ಕಲ್ಕಿಗೆ 2 ಪತ್ನಿಯರಿರುತ್ತಾರೆ. ಮೊದಲನೇ ಪತ್ನಿ ಲಕ್ಷ್ಮೀ ಸ್ವರೂಪಳಾದ ಪದ್ಮ ಮತ್ತು 2ನೇ ಪತ್ನಿ ವೈಷ್ಣವಿ ಶಕ್ತಿ ರೂಪಳಾಗಿರುತ್ತಾಳೆ. ರಾಮಾವತಾರ ಕಾಲದಿಂದಲೂ ಭಗವಾನ್ ಜೊತೆ ಮದುವೆಗಾಗಿ ತಪಸ್ಸು ಮಾಡುತ್ತಿರುವ ವೈಷ್ಣವಿ ದೇವತೆಯು ವಿಷ್ಣುವಿನ ಕೃಪೆಯಿಂದ ಆತನ ಕಲ್ಕಿ ಅವತಾರದಲ್ಲಿ ಆತನನ್ನು ವಿವಾಹವಾಗುತ್ತಾಳೆ. ವಿಷ್ಣು ಕಲ್ಕಿ ಅವತಾರದಲ್ಲಿರುವಾಗ ಆತನಿಗೆ 4 ಜನ ಗಂಡು ಮಕ್ಕಳಿರುತ್ತಾರೆ. ಅವರ ಹೆಸರು ಜಯ, ವಿಜಯ, ಮೇಘವಾಲ ಮತ್ತು ಬಲಹಕ. ಸ್ನೇಹಿತರೆ, ಕಲ್ಕಿ ದೇವರ ವಾಹನವು ಬಿಳಿ ಬಣ್ಣದ ಕುದುರೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕುದುರೆಯನ್ನು ದೇವದತ್ತ ಎಂದು ಕರೆಯಲಾಗುತ್ತದೆ. ಕುದುರೆಯ ಮೇಲೆ ಸವಾರಿ ಮಾಡುವ ಭಗವಂತ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡುತ್ತಾನೆ ಮತ್ತು ಧರ್ಮವನ್ನು ಸ್ಥಾಪಿಸುತ್ತಾನೆ. ಕಲ್ಕಿ ಜಯಂತಿಯಂದು ವಿಷ್ಣುವನ್ನು ಪೂಜಿಸಬೇಕು ಮತ್ತು ಆತನ ಹೆಸರಿನಲ್ಲಿ ಉಪವಾಸ ಮಾಡಬೇಕು. ಹಾಗೆಯೇ ಕಲ್ಕಿ ಜಯಂತಿ ಎಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ
ದಾನ ನೀಡಬೇಕು ಮತ್ತು ಆಹಾರವನ್ನು ನೀಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ ಕಲ್ಕಿಯ ಬಗ್ಗೆ ಈ ಸಂಚಿಕೆ. ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನೆಲ್ಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.